ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಗಂಡಸರು. ಲೇಖಕರು ವೀಣಾ ಶಾಂತೇಶ್ವರ. ಸ್ನೇಹದಿಂದ ಶುರುವಾದಂತಹ ಸಂಬಂಧವು ವಿಶ್ವಾಸ ಅನ್ನೋ ಪ್ರೇಮಕ್ಕೆ ತಿರುಗಿರುವಂತಹ ಅನೇಕ ಕಥೆಗಳನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇಂತಹ ಪ್ರೇಮಿಗಳು ಒಬ್ಬರಿಗೊಬ್ಬರು ಕಾಯುವಂತಹ ಒಂದು ಕ್ಷಣವನ್ನು ತಪಸ್ವಿನ ರೀತಿಯಲ್ಲಿ ಅವ್ರಿಗನ್ನಿಸುತ್ತೆ. ಇಂಥ ಮೃದುವಾದ ಮನಸ್ಸಿನ ಅಂದರೆ ತಾರುಣ್ಯದಲ್ಲಿರುವಂತಹ ಹೆಣ್ಣಿನ ಬಯಕೆ, ಮುಗ್ಧತೆ, ಪ್ರೀತಿ, ಹುಡುಕಾಟ, ಈ ಎಲ್ಲವನ್ನು ಲೇಖಕರು ಈ ಕಥೆಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಕಾದಂಬರಿ 1975 ಅಂದರೆ 1975 ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿರುತ್ತೆ. ಈಗ ಕಥೆಯನ್ನು ನೋಡೋಣ. ಈ ಕಥೆಯ ಮುಖ್ಯವಾದ ಪಾತ್ರ ಶಾಂತಿ ಮತ್ತು ಶಂಕರ. ಶಾಂತಿ ಸ್ಕೂಲ್ ಸ್ಟೂಡೆಂಟ್ ಆಗಿರ್ತಾಳೆ. ಎಂದಿನಂತೆ ಸ್ಕೂಲಿಂದ ವಾಪಸ್ ಮನೆಗೆ ಬರ್ತಾಳೆ. ಬಂದು ಕೈಕಾಲು ಮುಖ ತೊಳ್ಕೊಂಡು ಅಮ್ಮ ಕೊಟ್ಟಂತಹ ತಿಂಡಿಯನ್ನು ತಿಂದು ಕುಣಿತದ ನಡಿಗೆಯಲ್ಲಿ ಅಟ್ಟದ ಮೇಲಿನ ತನ್ನ ರೂಮ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾಳೆ. ಅಷ್ಟರೊಳಗೆ ರೂಮಿಂದ ಏನೋ ಸೌಂಡು ಆಗುವ ರೀತಿ ಕೇಳಿಸುತ್ತೆ ಅವಳಿಗೆ. ರೂಮಲ್ಲಿ ಯಾರೋ ಅವಳ ಒಂದು ಕಪಾಟಿಯಲ್ಲಿ ಏನೋ ಬುಕ್ಸುಗಳನ್ನು ಹುಡುಕ್ತಿರುವ ಹಾಗೆ ಸೌಂಡು ಅವಳಿಗೆ ಕೇಳಿಸುತ್ತೆ. ಅವನಿಗೆ ಎಷ್ಟು ಸಾರಿ ಹೇಳಿದ್ದೀನಿ, ನಿನಗೆ ಸ್ಟ್ಯಾಂಪ್ ಆಗಲಿ ಅಥವಾ ಬುಕ್ಸಲ್ಲಿರುವಂಥ ನವಿಲುಗರಿ ಏನೇ ಬೇಕಾದರೂ ನನ್ನೇ ಕೇಳು, ನೀನೇನು ಮುಟ್ಟಬಾರ್ದು ಅಂತ. ಆದರೆ ಇವನು ಕೇಳೋದೇ ಇಲ್ಲ. ಇವತ್ತು ಇವನಿಗೆ 2 ಬಾರಿಸ್ತೀನಿ. ಹೋಗಿ ಅಮ್ಮನಿಗೆ ಹೇಳಿದ್ರೂ ನನಗೇನು ಭಯ ಇಲ್ಲ, ಯಾಕಂದರೆ ಅಮ್ಮ ನನಗೆ ಬೈಯೋದಿಲ್ಲ. ಹಾಗಂತ ಮನಸ್ಸಿನಲ್ಲಿ ಅಂದ್ಕೊಂಡು ಸೌಂಡ್ ಮಾಡದೆ ರೂಮ್ ಒಳಗಡೆ ಹೋಗ್ತಾಳೆ. ಹೋದ ತಕ್ಷಣ ಅಲ್ಲೇ ಇದ್ದಂಥ ಒಂದು ಕೋಲನ್ನು ಕೈಯಲ್ಲಿ ಇಟ್ಕೊಳ್ತಾಳೆ. ಆ ಒಂದು ಡೋರಿನ ಹಿಂದ್ಗಡೆ ಅರೆಮರೆಯಾಗಿ ಕೂತಿದ್ದಂತಹ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಂಥ ವ್ಯಕ್ತಿ ಬೆನ್ನ ಮೇಲೆ ರಪ ಅಂತ ಬಾರಿಸ್ಬೇಕು ಅಂತ ಅವಳ ಕೈಯನ್ನು ಮೇಲಕ್ಕೆ ಎತ್ತುತ್ತಾಳೆ. ಅಷ್ಟರೊಳಗೆ ಅಲ್ಲಿ ಕೂತಿದ್ದಂಥ ವ್ಯಕ್ತಿ ಅವಳ ಕೈಯನ್ನು ಹಿಡ್ಕೊಂಡು ಎದ್ದು ನಿಂತ್ಕೊಳ್ತಾನೆ. ಓಹೋ, ನೀನಾ? ಯಾಕೆ ನನ್ನ ಕಪಾಟಿ ತೆಗೆದಿದ್ದೀಯಾ? ನೀನು ಯಾವಾಗ ಇಲ್ಲಿಗೆ ಬಂದೆ? ಕಳ್ಳನ ಹಾಗೆ. ನಾನು ಗೋಪಿ ಅಂತ ತಿಳಿದಿದ್ದೆ. ತನ್ನ ಕೈಯನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಾಳೆ. ಹಾಗೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಸದ್ಯ ಗೋಪಿ ಅಲ್ವಲ್ಲ, ನನ್ನ ಎಲ್ಲ ವಸ್ತುಗಳು ಅದೇ ಜಾಗದಲ್ಲಿ ಇರುತ್ತೆ ಅನ್ನೋ ಸಮಾಧಾನ ಅವಳಿಗೆ. ಶಂಕರ ಅವಳ ಕೈಯನ್ನು ಬಿಡದೆ ಅವಳ ಕಣ್ಣನ್ನು ನೋಡ್ತಾ ಸಣ್ಣ ನಗು ಜೊತೆಗೆ ಹೇಳ್ತಾನೆ, ಕಳ್ಳನ? ಯಾಕೆ, ನಾನು ಕಳ್ಳನ ಕಾಣಿಸ್ತಾ ಇದ್ದೀನ? ನಾನೇನು ಹೊರಗಿನವನ? ನಿನ್ನ ವಾರ್ಡ್ರೋಬಲ್ಲಿ ಕಳ್ತನ ಮಾಡೋದಕ್ಕೆ ಅಂತ ಏನು ಇಂಪಾರ್ಟೆಂಟ್ ವಸ್ತುನ ನೀನು ಇಟ್ಟಿದೀಯಾ ಅಂತ ಕ್ವಶನ್ ಮಾಡ್ತಾನೆ. ಅದಕ್ಕೆ ಇವಳು, ಫಸ್ಟು ಕೈ ಬಿಡು. ನೀನು ಹೊರಗಿನವನೇ ಆಗಿರ್ಬೋದು ಅಥವಾ ಮನೆಯವನೇ ಆಗಿರ್ಬೋದು, ನನ್ನ ಕಪಾಟನ್ನು, ನನ್ನ ವಸ್ತುವನ್ನು ಯಾರು ಮುಟ್ಟಬಾರ್ದು, ಅದು ನನಗೆ ಇಷ್ಟ ಆಗೋದಿಲ್ಲ ಅನ್ನೋ ರೀತಿ ಅವಳು ಹೇಳ್ತಾಳೆ. ಹಾಗೆ ಅವಳು ಶಂಕರನ ಇನ್ನೊಂದು ಕೈಯನ್ನು ನೋಡ್ತಾಳೆ. ಕೈಯಲ್ಲಿ ಏನೋ ಇರುತ್ತೆ ಅಂತ ಅನಿಸಿ ಅವಳು ಕೋಪ ಬಂದು ಜೋರಾಗಿ ಕಿರ್ಚ್ತಾಳೆ. ಏನದು, ಏನು ಇಟ್ಕೊಂಡಿದ್ಯಾ ಕೈಯಲ್ಲಿ, ತೋರಿಸು ನನಗೆ ಅಂತ. ಯಾಕೆ ಶಾಂತಿ ಇಷ್ಟು ಜೋರಾಗಿ ಕಿರ್ಚ್ಕೊಳ್ತೀಯ? ನೋಡು, ನಾನು ನಿನ್ನ ರೂಮಲ್ಲಿ ಬಂದಾಗ ನೀನು ಒಳಗಡೆ ಇದ್ದೆ, ಹಾಗಾಗಿ ನಾನು ನಿನ್ನ ಕರೆಯೋದಕ್ಕೆ ಆಗಲಿಲ್ಲ. ಅಕ್ಕ ಊರಿಂದ ಬಂದಿದ್ದಾಳೆ, ಅವಳು ಕಾದಂಬರಿ ಏನಾದರೂ ಇದ್ದರೆ ಕೊಡು, ಓದಬೇಕು ಅಂತ ಕೇಳಿದ್ಲು. ಸೊ ನಿನ್ನ ಹತ್ರ ಇರುತ್ತೆ ಅನ್ನೋ ಕಾರಣದಿಂದ ನಿನ್ನ ರೂಮಿಗೆ ಬಂದೆ. ನೀನು ಕಾಣಿಸ್ಲಿಲ್ಲ, ಹಾಗಾಗಿ ನಿನ್ನ ಕಪಾಟಿಯನ್ನು ಓಪನ್ ಮಾಡಿ ತೊಗೊಳ್ತಾ ಇದ್ದೆ ಅಷ್ಟೇ. ಬುಕ್ಸ್ ಹುಡುಕಬೇಕಾದ್ರೆ 6 ಮಂತ್ಸ್ ಬ್ಯಾಕ್ದು ನಿಂದು ಸೈನ್ಸ್ ಪೇಪರ್ ಸಿಕ್ತು. ನೋಡ್ಕೊಂಡು ಹಾಗೆ ಕೂತ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ನೀನು ನೋಡು, ಕೋಲ್ ಎತ್ಕೊಂಡು ಬಂದಿದ್ಯಾ ನನಗೆ ಹೊಡೆಯೋದಿಕ್ಕೆ. ಕೊಡು, ನನ್ನ ಸೈನ್ಸ್ ಪೇಪರ್ ಕೊಡು ಅಂತ ಶಾಂತಿ ಅಳೋ ಒಂದು ಮುಖದಲ್ಲಿ ಅದನ್ನು ಈಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅವಳ ಕೈ ಬಿಟ್ಟು ಅವಳ ಪೇಪರನ್ನು ಅವಳಿಗೆ ವಾಪಸ್ ಕೊಟ್ಬಿಟ್ಟು ಶಂಕರ ಹೇಳ್ತಾನೆ, ಶಾಂತಿ, ನೀನು ಇಷ್ಟು ಸ್ಮಾರ್ಟು ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿನ್ನ ಸೈನ್ಸ್ ಪೇಪರ್ ಎಷ್ಟು ಚೆನ್ನಾಗಿ ಬರೆದಿದೆಯಾ. ನಿನಗೆ 92 ಕೊಟ್ಟಿದ್ದಾರೆ. ನಾನು ಹಾಗಿದ್ದರೆ 100ಕ್ಕೆ 100 ಕೊಡ್ತಿದ್ದೆ. ಅಷ್ಟು ಚೆನ್ನಾಗಿ ಬರೆದಿದೆಯಾ ನೀನು. ಶಾಂತಿ ಗಡಿಬಿಡಿಯಲ್ಲಿ ಆ ಒಂದು ಕಬೋರ್ಡ್ ಡೋರನ್ನು ಕ್ಲೋಸ್ ಮಾಡಿ, ಫಸ್ಟು ನೀನು ಇಲ್ಲಿಂದ ಹೋಗು, ನಿನ್ನ ಮಾರ್ಕ್ಸ್ ನನಗೇನು ಬೇಡ ಅಂತ ಹೇಳ್ತಾಳೆ. ಶಂಕರ ಶಾಂತಿಯನ್ನು ಮಾತಾಡಿಸ್ತಾ ಕೇಳ್ತಾನೆ, ಶಾಂತಿ, ನಾನು ನಿನ್ನ ಹತ್ರ ಅಕಸ್ಮಾತ್ ಏನಾದರೂ ಕೇಳಿದ್ರೆ ನೀನು ನನಗೆ ಕೊಡ್ತೀಯಾ?
ಅವಳು ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ನನ್ನ ಸ್ಟ್ಯಾಂಪ್ ಪೇಪರ್ ನವಿಲು ಗರಿ ಮೇಲೆ ಇವನು ಕಣ್ಣು ಬಿತ್ತ ಅಂತ ಮನಸ್ಸಲ್ಲೇ ಅವಳಿಗೊಂದು ರೀತಿ ಚಡಪಡಿಕೆ ಶುರುವಾಗುತ್ತೆ. ಏನು ಅಂದರೆ ಏನು, ಫಸ್ಟು ಏನು ಬೇಕು ಅಂತ ಕೇಳು, ಕೊಡೋದು ಬಿಡೋದು ಆಮೇಲೆ ಕೇಳ್ತೀನಿ. ಆದರೆ ಇವಾಗಲ್ಲ, ನಾನು ಡೆಲ್ಲಿಗೆ ಹೋದ್ಮೇಲೆ ಪತ್ರ ಬರಿತೀನಿ, ಪತ್ರದಲ್ಲಿ ಏನು ಬೇಕು ಅಂತ ಕೇಳ್ತೀನಿ, ಕೊಡ್ತೀಯೋ ಇಲ್ವೋ ಹಾಗೆ ನೋಡೋಣ. ನೀನು ಊರಿಗೆ ಹೋಗ್ತಾ ಇದೀಯಾ, ಹಾಗಾದರೆ ನಿಂದು ಹಾಲಿಡೇಸ್ ಮುಗೀತಾ ಅಂತ ತುಂಬ ಬೇಜಾರಲ್ಲಿ ಕೇಳ್ತಾಳೆ. ಯಾಕಂದರೆ ಈವ್ನಿಂಗ್ ಟೈಮ್ ಅವನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾಳೆ. ಇನ್ಮೇಲೆ ಯಾರ ಜೊತೆ ಆಡೋದು ಅಂತ ಅವಳಿಗೊಂದು ಬೇಸರ. ಹೌದು, ಮುಗೀತಾ ಇದೆ, ಇನ್ನೆರಡು ದಿನ ಇದೆ ಅಷ್ಟೇ, ನಾನು ನಾಳೆ ಹೋಗ್ತಾ ಇದ್ದೀನಿ. ಆದರೆ ನೀನು ಮರಿಬೇಡ, ನಾನು ನಿನಗೆ ಪತ್ರ ಬರಿತೀನಿ. ಇವಳು ಅದಕ್ಕೆ ಗಂಡು ಹುಡುಗ ಪತ್ರ ಬರೆದ್ರೆ ನನಗಿಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಅವನು ಸುಮ್ಮನೆ ನಗ್ತಾ, ಇಂಗ್ಲೀಷ್ನಲ್ಲಿ ಬರಿತೀನಿ, ನಿನಗೆ ಬರುತ್ತೋ ಇಲ್ವೋ ಇಂಗ್ಲೀಷು ಅಂತ ಜೋಕ್ ಮಾಡ್ತಾನೆ. ನನಗೆ ಬರದೇ ಏನು, ನಮಗೆ ಲೆಟರ್ ರೈಟಿಂಗನ್ನು ಕಲಿಸ್ಕೊಟ್ಟಿದ್ದಾರೆ ಪಾಟೀಲ್ ಸರ್ ಅಂತ ಹೇಳ್ತಾಳೆ. ಇಲ್ಲಿವರೆಗೂ ನೋಡ್ತಿದ್ದೀರಾ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಶಾಂತಿಗೆ ಒಂದು ಕ್ಷಣ ಅನಿಸುತ್ತೆ, ಶಂಕರ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ, ನನ್ನ ಹಿಸ್ಟ್ರಿ ಬುಕ್ಕಲ್ಲಿ ವಿಕ್ರಮಾದಿತ್ಯ ರಾಜ ಇದ್ದಾರಲ್ಲ ಆ ರೀತಿ ನನಗೆ ಕಾಣಿಸ್ತಾ ಇದ್ದಾನೆ. ಇವನಿಗೆ ಕೈಯಲ್ಲೊಂದು ಖಡ್ಗ ಕೊಟ್ಟರೆ ಸಾಕು, ಅಲ್ಲಿರುವಂತಹ ಶತ್ರುಗಳನ್ನೆಲ್ಲ ನಾಶ ಮಾಡ್ಬೋದು. ಹಾಗೆ ಇವನ್ನ ನಮ್ಮ ದೇಶದ ರಾಜನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆ ಇವನ ತಲೆಗೊಂದು ಕಿರೀಟ ಇಟ್ಬಿಟ್ಟು ನೋಡಿದ್ರೆ ವಿಕ್ರಮಾದಿತ್ಯ ಥರನೇ ಕಾಣಿಸ್ತಾ ಇದ್ದಾನೆ, ಅಷ್ಟು ಸುಂದರವಾಗಿದ್ದಾನೆ ಅಂತ ಅವಳು ಮನಸ್ಸಿಗೆ ಫೀಲ್ ಆಗ್ತಾ ಇರತ್ತೆ. ಅವಳು ಆ ರೀತಿ ಯೋಚನೆ ಮಾಡ್ತಿರೋದನ್ನೇ ನೆನೆಸ್ಕೊಂಡು ಅವಳಿಗೆ ನಗು ಬರುತ್ತೆ. ಇದಾದ ಕೆಲವು ದಿನಗಳಲ್ಲಿ ಶಾಂತಿ ಪೋಸ್ಟ್ಮ್ಯಾನನ್ನು ನನಗೊಂದು ಏನಾದರೂ ಲೆಟರ್ ಬಂತಾ ಅಂತ ಕೇಳ್ತಾಳೆ. ಇಲ್ಲ ತಂಗಿ, ಹೀಗ್ಯಾಕೆ ದಿನ ಲೆಟರ್ ಬಂತಾ ಅಂತ ಕೇಳ್ತೀಯ, ಬಂದರೆ ನಾನೇ ನಿನಗೆ ತಂದುಕೊಡ್ತೀನಲ್ವಾ. ಅವಳಿಗೆ ತುಂಬ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಅವನ ಮೇಲೆ ತುಂಬಾ ಸಿಟ್ಟು ಬರುತ್ತೆ, ಶಂಕರನ ಮೇಲೆ. ಒಂದು ಪತ್ರ ಬರಿಬೋದಾಗಿತ್ತಲ್ಲ, ನಾನು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಅವಳು ಅಲ್ಲಿಂದ ಹೊರಡ್ತಾಳೆ. ಶಂಕರ ನನಗೆ ಸುಳ್ಳು ಹೇಳಿದ್ದಾನೆ, ಅವನು ಆಲ್ರೆಡಿ ಹೋಗಿ 8 ದಿವಸ ಆಯಿತು, ಇನ್ನೂ ಪತ್ರ ಬಂದಿಲ್ಲ. ನನಗೆ ಯಾವತ್ತೂ ಯಾರೂ ಪತ್ರ ಬರ್ತಿಲ್ಲ, ಹಾಗಾಗಿ ಅವನ ಪತ್ರದ ಬಗ್ಗೆ ನನಗೆ ಅಷ್ಟೊಂದು ಕುತೂಹಲ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತಲ್ವಾ ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅಥವಾ ಶಂಕರ ಏನೋ ಒಂದು ಕೊಡಬೇಕು ನೀನು ಅಂತ ಕೇಳಿರ್ತಾನಲ್ವ, ಅದು ಏನಿರಬಹುದು ಅಂತ ತಿಳ್ಕೊಳ್ಳೋ ಕುತೂಹಲನೂ ಅವಳಿಗಾಗಿರಬಹುದು. ಸುಮ್ಮನೆ ಈ ರೀತಿ ಏನೇನೋ ಗೆಸ್ ಮಾಡ್ತಾ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಮೊದಲು ಓದಬೇಕು, ಆಲ್ರೆಡಿ ಎಕ್ಸಾಮ್ ಬಂದ ಆಗಿದೆ, ರ್ಯಾಂಕ್ ತಪ್ಪೋಗೋದಕ್ಕೆ ಬಿಡಬಾರ್ದು, ಬೇರೆಯವರು ಆ ಒಂದು ಪ್ಲೇಸನ್ನು ತಗೊಳ್ತಾರೆ, ಈ ಬಾರಿನೂ ನಾನು ರ್ಯಾಂಕನ್ನು ಮಿಸ್ ಮಾಡಬಾರ್ದು ಅಂತ ಅಂದ್ಕೊಳ್ತಾಳೆ. ಹಾಗೆ ಶಂಕರನ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರಂತೆ, ಹೈಸ್ಕೂಲಿನಿಂದ ಕಾಲೇಜಿನವರೆಗೂ ನನ್ನ ಮಗ ಫಸ್ಟ್ ಕ್ಲಾಸನ್ನು ತಗೊಂಡೇ ಬಂದಿದ್ದಾನೆ, ಈ ಕಾರಣದಿಂದನೇ ಡೆಲ್ಲಿ ಅಂತ ಊರಿಗೋಗಿ ದೊಡ್ಡ ಕಾಲೇಜಲ್ಲಿ ಸೇರ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಶಂಕರನ ಅಮ್ಮನಿಗೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದಕ್ಕೂ ಬರೋದಿಲ್ಲ, ಹಾಗಾಗಿ ದೊಡ್ಡ ಕಾಲೇಜು ಅಂತ ಹೇಳ್ತಾ ಇದ್ದಾರೆ. ಆದರೂ ಈ ಮುದುಕಿಗೆ ಎಷ್ಟು ಜಂಬ, ಬರೀ ಸೊಕ್ಕಿನ ಮಾತೆ. ಆದರೆ ಶಂಕರ ಮಾತ್ರ ಹಾಗಲ್ಲ, ನಾನು ಸಹ ಶಂಕರನ ಹಾಗೆ ರ್ಯಾಂಕನ್ನು ಪಡೆದು ಟೆಕ್ನಾಲಜಿಯಲ್ಲಿ ಓದಬೇಕು, ಹಾಗೆ ಮಾತ್ರ ಈ ಶಂಕರನ ತಾಯಿಯ ಸೊಕ್ಕು ಮುರಿಯುತ್ತೆ. ಈ ಶಂಕರ ಇಷ್ಟು ಕೆಟ್ಟವನಂತ ಗೊತ್ತಿದ್ದರೆ ಹೀಗೆ ಅಂದರೆ ಅವಳ ಮನಸ್ಸಲ್ಲಿ ಏನೇನೋ ಭಾವನೆಗಳು, ಒಂದು ಆಲೋಚನೆಗಳು ಬರ್ತಾ ಇರುತ್ತೆ. ಹೀಗೆ ಒಂದಿನ ಶನಿವಾರ ಆಫ್ ಡೇ ಸ್ಕೂಲನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಬಂದರೆ ಹಾಲಲ್ಲಿ ದೊಡ್ಡ ಟೇಬಲ್ ಮೇಲೆ ಒಂದು ಲೆಟರ್ ಕಾಣಿಸುತ್ತೆ, ಬ್ಲೂ ಕಲರ್ದು. ಆ ಕವರನ್ನು ನೋಡಿದ್ದೇ ತಕ್ಷಣ ಓಡೋಗಿ ಆ ಕವರ್ ಎತ್ಕೊಂಡು ತನ್ನ ರೂಮ್ಗೆ ಓಡೋಗ್ತಾಳೆ. ಅವಳು ಹೋಗಬೇಕಾದ್ರೆ, ಓ ಶಾಂತಿ ಚಹಾ ತಗೊಂಡು ಹೋಗು ಅಂತ ತಾಯಿ ಕೂಗೋದು ಸಹ ಅವಳು ಗಮನಿಸೋದೇ ಇಲ್ಲ. ರೂಮ್ ಒಳಗಡೆ ಹೋದ ತಕ್ಷಣ ತನ್ನ ಬಾಗಿಲನ್ನು ಡೋರನ್ನು ಕ್ಲೋಸ್ ಮಾಡ್ತಾಳೆ. ತನ್ನ ಬ್ಯಾಗು ಬುಕ್ಕು ಎಲ್ಲವನ್ನು ಬಿಸಾಕಿ ಮಂಚದ ಮೇಲೆ ಕೂತ್ಕೊಂಡು ಕವರನ್ನು ಓಪನ್ ಮಾಡ್ತಾಳೆ. ಅವಳ ಎರಡೂ ಕೈಗಳು ನಡುಗ್ತಾ ಇರುತ್ತೆ, ಅದನ್ನು ಅವಳು ಅಬ್ಸರ್ವ್ ಮಾಡ್ತಾಳೆ. ಹಾಗೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಯಾಕೋ ಏನೋ ಆಗಬಾರ್ದು ಆಗ್ತಿದೆ ಅನ್ನಿಸ್ತಾ ಇದೆ ನನಗೆ ಅನ್ನುವ ರೀತಿಯ ಒಂದು ಭಾವನೆ ಅವಳ ಮನಸ್ಸಲ್ಲಿ ಮೂಡುತ್ತೆ. ಶಂಕರನಿಗೆ ನೀನು ನನಗೆ ಪತ್ರ ಬರಿಬೇಡ ಅಂತ ನಾನು ಹೇಳ್ಬೋದಾಗಿತ್ತಲ್ವಾ ಅನ್ನುವ ರೀತಿಯ ಚಡಪಡಿಕೆ ಅವಳಿಗೆ. ಹಾಗೆ ದೇವರಿಗೆ ಕೈಯನ್ನು ಮುಗಿದು
ಈ ಒಂದು ಲೆಟರಲ್ಲಿ ಕೆಟ್ಟದ್ದು ಏನೂ ಇರಬಾರ್ದು ಅಂತ ದೇವರನ್ನು ಪ್ರೇಯರ್ ಮಾಡ್ಕೊಳ್ತಾಳೆ. ಧೈರ್ಯವಾಗಿ ಕವರನ್ನು ಹರಿದು ಅದು ಒಳಗಿರುವಂಥ ಲೆಟರನ್ನು ತೆಗೆದು ನೋಡ್ತಾಳೆ. ಶಂಕರನ ಕೈ ಬರಹ ತುಂಬ ಸುಂದರವಾಗಿ ಗುಂಡಾಗಿ ಮುದ್ದಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಬಹುಶಃ ಶೇಕ್ಸ್ಪಿಯರ್ ಸಹ ಇಷ್ಟು ಚೆನ್ನಾಗಿ ಬರೀತಾನೋ ಇಲ್ವೋ ಅನ್ನುವ ರೀತಿ ಅವಳ ಮನಸ್ಸಿಗೆ ಅನಿಸುತ್ತೆ. ಅಷ್ಟೇ ಅಲ್ಲದೆ ಆ ಲೆಟರ್ ಫಸ್ಟ್ ಲೈನಲ್ಲಿ ಮೈ ಡಿಯರೆಸ್ಟ್ ಶಾಂತಿ ಅಂತಲೂ ಬರೆದಿರ್ತಾನೆ. ಡಿಯರೆಸ್ಟ್ ಅಂದರೆ ಎಲ್ಲರಿಗಿಂತ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಅನ್ನುವ ಅರ್ಥವನ್ನು ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ಶಂಕರ ಬರಿತಾ ಹೇಳ್ತಾನೆ, ನಿನ್ನ ಕಣ್ಣು ಎಷ್ಟು ಚೆನ್ನಾಗಿದೆ, ನನ್ನ ಕನಸಿನ ತುಂಬ ಬರೀ ನಿನ್ನ ನಗು ಮುಖನೇ, ನನಗೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ, ಓದೋದಕ್ಕಾಗ್ತಿಲ್ಲ, ಯಾವಾಗಲೂ ನಿನ್ನ ನೆನಪೇ ನನ್ನ ಕಾಡುತ್ತೆ, ಬಹುಶಃ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಶಾಂತಿ. ಅವಳಿಗೆ ಮೈ ಜುಮ್ ಅಂತ ಅನಿಸುತ್ತೆ. ಹಾಗೆ ಐ ಲವ್ ಯು ಶಾಂತಿ, ಈ ಒಂದು ಲೈನು ಕನ್ನಡ ಪದದ ಪ್ರೀತಿಗಿಂತ ತುಂಬ ಶಕ್ತಿಯುತವಾಗಿದೆ, ಮನಸ್ಸಿಗೆ ತುಂಬ ಇಡಿಸುವಂಥ ಪದ ಈ ಒಂದು ಲೈನ್ ಆಗಿದೆ. ಅವಳು ಆ ಪತ್ರವನ್ನು 3-4 ಟೈಮ್ಸು ಓದ್ತಾನೇ ಇರ್ತಾಳೆ. ಹಾಗಾಗಿ ಅವಳಿಗದೊಂದು ಬಾಯಿಪಾಠವಾಗಿಬಿಡುತ್ತೆ. ಜೊತೆಗೆ ಆ ನೈಟ್ ಅವಳು ಮಲಗೋದಕ್ಕಿಂತ ಮುಂಚೆ ಅವಳೇ ಹೇಳ್ಕೊಳ್ತಾಳೆ, ಐ ಲವ್ ಯು ಶಾಂತಿ. ಎಷ್ಟು ಚೆನ್ನಾಗಿದೆ ಈ ಒಂದು ಲೈನು, ಈ ಒಂದು ಸೆಂಟೆನ್ಸು ಅಂತ ಅವಳಿಗೆ ತುಂಬ ಖುಷಿಯಾಗುತ್ತೆ. ಶಾಂತಿಯ ಮನಸ್ಸಿನಲ್ಲಿ ಅನೇಕ ಗೊಂದಲ. ಅವಳಿಗನಿಸುತ್ತೆ, ಈ ಗಂಡು ಮಕ್ಕಳು ತನ್ನ ಅರೆಯ ವಯಸ್ಸಿನಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಏನೇನೋ ಆಟ ಆಡ್ತಾರೆ, ಅಂದರೆ ಮಂಗನಾಟಗಳೆಲ್ಲ ಆಡ್ತಾರೆ. ಇಂಥ ಎಲ್ಲ ವಿಷಯಗಳನ್ನು ಲೈಟಾಗಿ ತಗೊಂಡು ಲೈಟಾಗಿ ಮುಗಿಸಿಬಿಡ್ತಾರೆ. ಜೀವನದಲ್ಲಿ ಗಂಡು ಮಕ್ಕಳಿಗೆ ಪ್ರೀತಿ ಪ್ರೇಮ ಅನ್ನೋ ವಿಷಯಗಳಲ್ಲಿ ಅವ್ರಿಗೆ ಸೀರಿಯಸ್ನೆಸ್ಸೇ ಇರೋದಿಲ್ಲ ಅನ್ನೋದು ಇವಳ ಒಂದು ಉದ್ದೇಶ ಆಗಿರುತ್ತೆ. ನಮ್ಮ ಸಮಾಜವೇ ಹೀಗೆ, ಗಂಡಸರು ಏನೇ ಮಾಡಿದರೂ ತಪ್ಪೇ ಇಲ್ಲ. ಅದೇ ಒಂದು ವೇಳೆ ಹೆಣ್ಣುಮಕ್ಕಳು ಮಾಡಿದ್ರೆ ಅವ್ರಿಗೆ 108 ರೂಲ್ಸ್ ಇರುತ್ತೆ, ಕಟ್ಟುಪಾಡುಗಳಿರುತ್ತೆ. ಆ ರಾತ್ರಿ ಈ ಎಲ್ಲ ವಿಷಯಗಳನ್ನು ಡೈರಿಯಲ್ಲಿ ಅವಳು ಬರೀತಾಳೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಡೈರಿಯನ್ನು ಎತ್ಕೊಂಡು ಮತ್ತೆ ಬರೆದಿರೋದನ್ನೆಲ್ಲ ನೋಡ್ತಾಳೆ. ಅವಳ ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನವಾಗುತ್ತೆ. ಜೊತೆಗೆ ಮಧ್ಯಾಹ್ನ ಮತ್ತೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮೊದಲು ಬರೆದಿರುವಂಥ ಸಾಲುಗಳನ್ನು ಮತ್ತೆ ಓದ್ತಾಳೆ. ಆಮೇಲೆ ಅವಳಿಗೆ ಇನ್ನೂ 1-2 ಸಾಲನ್ನು ಅಲ್ಲಿ ಸೇರಿಸಬೇಕು ಅಂತ ಅನಿಸುತ್ತೆ. ನಮ್ಮ ಹಿಂದೂ ಹೆಂಗಸರು ಈ ಅನ್ಯಾಯ ಅತ್ಯಾಚಾರಗಳನ್ನು ಸಹಿಸ್ಕೊಳ್ಬಾರ್ದು. ಅವರಿನ್ನು ಈ ಕಟ್ಟುಪಾಡುಗಳ ವಿರುದ್ಧ ಬಡಿದೆದ್ದು ನಿಲ್ಲಬೇಕು. ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕು. ಸ್ವಾತಂತ್ರ್ಯ ಸಿಗುವವರೆಗೂ ಹೋರಾಟವನ್ನು ನಿಲ್ಲಿಸಬಾರದು. ಇದಿಷ್ಟು ಕಥೆಯ ಒಂದು ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣ ಅರ್ಪಣಮಸ್ತು.